ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದೀಪಾಸಮ್ ಕನ್ನಡ ವ್ಲಾಗ್. ಹೇಗಿದ್ದೀರಾ ನೀವೆಲ್ಲ? ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಈ ರೀತಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ರಿಗೂ ರಾಮನವಮಿಯ ಶುಭಾಶಯಗಳು. ಇವತ್ತು ರಾಮನವಮಿ ಹಬ್ಬ ಇದೆ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಎಲ್ಲರೂ. ಸೊ ಈ ಥರ ರೆಡಿಯಾಗಿದ್ದೆ. ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ, ಬೆಳಗ್ಗೆನೇ ಟೆಂಪಲ್ಗೆ ಹೋಗ್ಬಿಟ್ಟು ಬಂದೆ. ಸೊ ಈಗ ನಿಮಗೆ ಔಟ್ಫಿಟ್ ತೋರಿಸೋಣ ಅಂತ ಹೇಳಿಬಿಟ್ಟು, ಇದು ಆ್ಯಕ್ಚುಲಿ ಇದ್ದದ್ದು ದೊಡ್ಡ ಸ್ಟೋರಿನೇ ಇದೆ ಈ ಒಂದು ಡ್ರೆಸ್ದು. ಬಟ್ ನೀವು ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಸಿಂಪಲಾಗಿ ಒಂದು ವಾಚ್ ಅದ್ರ ಜೊತೆಗೆ ನಾನು ಹೋಗಿ ಟೆಂಪಲ್ಗೆ ಮುಗಿಸ್ಕೊಂಡು ಬಂದೆ. ಬಟ್ ನಾನು ಹೋದಾಗ ಇನ್ನೂ ಟೆಂಪಲಲ್ಲಿ ಏನೂ ಸ್ಟಾರ್ಟೇ ಆಗಿರಲಿಲ್ಲ. ಸೊ ನಾನು ಜಸ್ಟ್ ಕೈ ಮುಕ್ಕೊಂಡು 3 ರೌಂಡ್ ಹೊಡೆದ್ಬಿಟ್ಟು ನಾನು ಕೈ ಮುಕ್ಕೊಂಡು ಬಂದೆ ಅಷ್ಟೇ. ಏನೂ ಸ್ಟಾರ್ಟ್ ಆಗಿರಲಿಲ್ಲ. ಅಂದರೆ ಸಂಡೇ ಅಲ್ಲ, ಅದಕ್ಕೇ ಮೋಸ್ಟ್ಲಿ ನಿಧಾನಕ್ಕೆ ಮಾಡಿದ್ರು ಅಥವಾ ಏನಂತ ಗೊತ್ತಿಲ್ಲ. ಬಟ್ ಇವಾಗ ಆಲ್ರೆಡಿ 10:30 ಇಷ್ಟೊತ್ತಿಗೆ ಆಗಬೇಕಿತ್ತು ಎಲ್ಲ. ಬಟ್ ಅದೇನೋ ಗೊತ್ತಿಲ್ಲ, ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಏನೂ. ಅದಕ್ಕೆ ಸುಮ್ಮನೆ ಬಂದೆ. ಹಾಗೆ ನಿಮಗೆಲ್ಲ ಔಟ್ಫಿಟ್ ತೋರಿಸ್ಬಿಡೋಣ ಅಂತ ಹೇಳಿಬಿಟ್ಟು ಔಟ್ಫಿಟ್ ತೋರಿಸಿದ್ದೀನಿ. ದುಪ್ಪಟ್ಟ ಮಾತ್ರ ತುಂಬ ಲಕ್ಸುರಿ ಆಗಿದೆ, ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ಇದನ್ನು, ಈ ಒಂದು ಡ್ರೆಸ್ನ ಲೈಫ್ ಸ್ಟೈಲಲ್ಲಿ ತೊಗೊಂಡಿದ್ದು ನಾನು. 5,000 ಗೈಸ್, ಇದಕ್ಕೆ 5,000. ಇದನ್ನು ಆ್ಯಕ್ಚುಲಿ ಪ್ರೈಸ್ ಟ್ಯಾಗ್ ನೋಡ್ದಿರೋ ತೊಗೊಂಡಿದ್ದು. ನಾನೇನು ಅಂದ್ಕೊಂಡೆ ಅಂದರೆ, ನಾನು ಪಕ್ಕದಲ್ಲಿ ಅವತ್ತು ತುಂಬ ರಶ್ ಇದ್ದಿದ್ದ ಕಾರಣ ನಾನು ಪಕ್ಕದಲ್ಲಿ ಮ್ಯಾಕ್ಸಿಗೆ ಶಾಪಿಂಗ್ ಹೋಗಬೇಕಿತ್ತು. ನಾನೇನು ಮಾಡಿದೆ, ಇದು ನಮ್ಮ ಮಮ್ಮಿಗೆ ಅಂತ ತೊಗೊಂಡ್ಬಿಟ್ಟು ಇದನ್ನು ಎತ್ತಿ ಸೋಮು ಕೈಲಿ ಕೊಟ್ಟೆ. ನಾನೇನು ಅಂದ್ಕೊಂಡೆ, ಅವರಾದ್ರೂ ಅಟ್ಲೀಸ್ಟ್ ನೋಡಿಬಿಟ್ಟು ತೊಗೊಂಡಿರ್ತಾರೆ ಎನಿವೇಸ್ ಅಂತ ಅಂದ್ಬಿಟ್ಟು ನಾನು ಪಕ್ಕದ್ದು ಮ್ಯಾಕ್ಸ್ ಶೋರೂಮ್ಗೆ ಹೋದೆ. ಅಲ್ಲಿ ನೋಡಿದ್ರೆ ಈ ಬಟ್ಟೆಗೆ 5,000 ಇರೋದು ನಾನು ಪ್ರೈಸ್ ಟ್ಯಾಗೇ ನೋಡಿಲ್ಲ. ಎನಿವೇಸ್ ತೊಗೊಂಡಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಇವಾಗಲೂ ನನಗೆ ರಿಗ್ರೆಟು, ಇದೊಂದು ಬಟ್ಟೆಗೆ 5,000 ಕೊಟ್ಟವ ನಾವು ಅಂತ ಹೇಳಿಬಿಟ್ಟು ಆ ಥರ. ಬಟ್ ಓಕೆ ಫೈನ್, ಅವ್ರು ಇಷ್ಟಪಟ್ಟು ತೊಗೊಂಡಿದ್ರು, ಹಾಗಾಗಿ ನಾನು ಸುಮ್ಮನಾದೆ. ಸೋಮು ಚೆನ್ನಾಗಿ ಕಾಣುತ್ತೆ ಬಿಡು ಇದು ಅಂತ ಹೇಳಿಬಿಟ್ಟು ಇದನ್ನು ತೊಗೊಂಡಿದ್ದು. ಬಟ್ ನಾನು ಇನ್ನೂ ಚೆನ್ನಾಗಿರೋ ಕಲೆಕ್ಷನ್ ಹುಡುಕ್ತಿದ್ನೇನೋ ಅಂತ ನನಗೆ ಅನ್ನಿಸ್ತು. ಬಟ್ ಚೆನ್ನಾಗಿದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಯಾ ಓಕೆ, ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಆದಷ್ಟು ನಿಮ್ಮ ಡಯಟಲ್ಲಿ ಮೊಳಕೆ ಕಟ್ಟಿದ ಕಾಳನ್ನ ತಿಂತಾಯಿರಿ. ಅದು ತುಂಬ ಒಳ್ಳೆ ಪ್ರೋಟೀನ್ ಅದು. ಸೊ ನಮ್ಮ ಮನೇಲಂತೂ ಡೈಲಿ ಇರುತ್ತೆ. ನಾವು 2 ದಿನಕ್ಕೆ 3 ದಿನಕ್ಕೆ ಒಂದು ಸರಿ ಇದನ್ನು ನೆನೆಸಿಟ್ಬಿಡ್ತೀವಿ, 1 ಬೌಲ್ ಫುಲ್ಲು. ಸೊ ದಟ್ ಅದನ್ನು ಒಂದು 3 ದಿವಸ ನಾವು ತಿನ್ಕೋಬೋದು, ಸ್ವಲ್ಪ ಅಂತ ಅಂದ್ಕೊಂಡು. ಸೋಮು ಇವಾಗ ಜಿಮ್ಮಿಗೆ ಹೋಗೋ ಕಾರಣ ನಾವು ಅದು ಎವ್ರಿಡೇ ಇರಲೇಬೇಕು ನಮ್ಮ ಮನೇಲಿ. ಬೆಳಗ್ಗೆ ತಿಂಡಿಗೆ ಬೆಂಡೆಕಾಯಿ ಗೊಜ್ಜು ಮತ್ತು ಚಪಾತಿ ಮಾಡಿದ್ವಿ. ಸೊ ತುಂಬ ಚೆನ್ನಾಗಾಗಿತ್ತು. ನನಗೆ ಬೆಂಡೆಕಾಯಿ ಹುಳಿ ಅಂದರೆ ತುಂಬ ಇಷ್ಟ. ಇದ್ರದ್ದು ರೆಸಿಪಿ ಏನಾದ್ರು ಬೇಕಂದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಅಂದರೆ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾರು ಹಿಂಗೆ ಇವಾಗೆಲ್ಲ ಕಲಿತಾ ಇರ್ತೀರಲ್ಲ, ಅವ್ರಿಗೆಲ್ಲ ಚೆನ್ನಾಗಿರುತ್ತೆ. ಇದನ್ನು ಪಿ ಜಿಲೆಲ್ಲ ಇದ್ದರೆ ಅಥವಾ ಯಾರು ರೂಮ್ ಮಾಡ್ಕೊಂಡೆಲ್ಲ ಇದ್ದರೆ ಕಾಲೇಜ್ಗೆ ಹೋಗೋರಿಗೆ ಇದು ಹೆಲ್ಪ್ ಆಗುತ್ತೆ ಖಂಡಿತ. ಇವಾಗ ಕಿಕ್ಕಿನ ಸ್ವಲ್ಪ ವಾಕಿಂಗ್ ಬಿಡೋದು. ನಮ್ಮ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ಸ್ಗಳು ಜಾಸ್ತಿ ಆಗಿದೆ, ಎಲ್ಲ ಕಡೆ ಮನೆಗಳು ಜಾಸ್ತಿ ಕಟ್ತಾ ಇದ್ದಾರೆ. ಅಂದರೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಹಾಗೇನೆ ಜಾಸ್ತಿ ಇರುತ್ತೆ ಆಯಿತಾ. ಮಳೆಗಾಲದಲ್ಲೆಲ್ಲ ಏನು ಈ ಥರ ಇರೋದಿಲ್ಲ. ಬಟ್ ನನಗೆ ವಿಡಿಯೋ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ ಯಾವುದಕ್ಕೂ ಆಗೋದೇ ಇಲ್ಲ. ಅಷ್ಟೊಂದು ಅಂದರೆ ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಬ್ಯಾಲೆನ್ಸ್ ಮಾಡ್ಕೊಂಡು ನಾನು ವೀಡಿಯೋಸ್ಗಳನ್ನ ಮಾಡ್ತೀನಿ. ಆ್ಯಕ್ಚುಲಿ ನಂಗೆ ವಾಯ್ಸ್ ಓವರ್ ಕೊಡೋದಕ್ಕಿಂತ ಜಾಸ್ತಿ ನನಗೆ ಮಾತಾಡೋದೇ ಇಷ್ಟ ಕ್ಯಾಮ್ರಾ ಮುಂದೆ. ಬಟ್ ಆಗೋದೇ ಇಲ್ಲ ಮಾತಾಡೋದಕ್ಕೆ. ಎಲ್ಲಿ ಹೋದ್ರೂ ಆ ಸೌಂಡ್ ಅಷ್ಟು ಜೋರಾಗಿ, ಈವನ್ ಮೈಕ್ ಯೂಸ್ ಮಾಡಿದ್ರೂ ಕೂಡ ಅದನ್ನು ಒಂದು ಸ್ವಲ್ಪ 50% ಅಷ್ಟೇ ಇದು ಮಾಡ್ಕೊಳ್ಳುತ್ತೆ, ಕವರ್ ಮಾಡ್ಕೊಳ್ಳುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಯೋಚನೆ ಮಾಡ್ತಾ ಇರ್ತೀನಿ, ಯಾವಾಗ ಇವ್ರು ನಿಲ್ಲಿಸ್ತಾರೆ, ಯಾವಾಗ ನಾನು ಕರೆಕ್ಟಾಗಿ ವ್ಲಾಗ್ ಮಾಡೋದು ಅಂತ ಹೇಳಿಬಿಟ್ಟು. ಅಷ್ಟು ಡಿಸ್ಟರ್ಬೆನ್ಸು, ನೀವು ನೋಡಿ ವಾಯ್ಸ್ ಓವರ್ ಕೊಡುವಾಗ್ಲೂ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲಿ ಈ ನಡುವೆ. ಅಂದರೆ ಒಂದು ವಾರದಿಂದ ಸಖತ್ತಾಗಿದೆ ವೆದರು. ಬಿಸಿಲು ಇರುತ್ತೆ ಮತ್ತು ತಣ್ಣಗೂ ಇರುತ್ತೆ. 9 ಗಂಟೆ. ಸೊ ಇವಾಗ ಎದ್ದು ಹೊರಗಡೆ ಬಂದಿದ್ದೀನಿ. ಸಕ್ಕ ನಿದ್ದೆ ಬರ್ತಾಯಿತ್ತು, ಯಾಕೋ ಗೊತ್ತಿಲ್ಲ, ಮಲ್ಕೊಂಬಿಟ್ಟಿದ್ದೆ. ಯಾರು ಆರಾಮ್ಸೆ ಸೋಮನ ಆಫೀಸ್ಗೆ ಹೋಗಿದ್ರ, ಆರಾಮಾಗಿ ಮಲ್ಕೊಂಡಿದ್ದೆ. ಫ್ರೆಶ್ ಆಗಿದೆ ಇವತ್ತಂತೂ, ತುಂಬ ಬಿಸಿಲಿಲ್ಲ ಏನಿಲ್ಲ, ಥರ ಚೆನ್ನಾಗಿದೆ ವೆದರ್. ಬಾ ಕಿಕಿ. ಮತ್ತು ಸುಮಾರು ಜನ ಕೇಳ್ತಾಯಿದ್ರಿ, ಅದು ನನಗೂ ಹೇಳೋದು ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿತ್ತು. ಮತ್ತು ಕೀಕಿ ಎಲ್ಲಿ, ಕೀಕಿ ಒಂದೇ ಇದೆ, ಬುಜ್ಜಿ ಎಲ್ಲಿ ಅಂತ ಸುಮಾರು ಜನ ಕೇಳ್ತಾಯಿದ್ರಿ. ಆಚೆ ನಮ್ಮ ಬುಜ್ಜಿ ಕಳೆದೋದ.
ಅವನು ಯಾವಾಗಲೂ ಅಷ್ಟೇ ಮನೆಯಲ್ಲಿ ಅವನು ಇರ್ತಾನೆ ಇರಲಿಲ್ಲ. ನಾವು ಎಷ್ಟೋ ಅವನ್ನ ಪ್ರೊಟೆಕ್ಟ್ ಮಾಡ್ತಾಯಿದ್ವಿ ಅಂತ ಹೇಳಿದರೆ, ಯಾವಾಗಲೂ ಹೊರಗೆ ಬಂದರೆ ಅಥವಾ ನಾವು ಗೇಟಿಂದ ನಮ್ಮ ಮೇಲ್ಗಡೆ ಪಾಪದೊಂದು ಗೇಟ್ ಇದೆಯಲ್ಲ ಅದನ್ನು ಹಾಕಬೇಕಿತ್ತು, ಕೆಳಗಡೆನೂ ಹಾಕಬೇಕಿತ್ತು. ಅದೇನಾದ್ರು ಓಪನ್ ಮಾಡಿದ್ವಿ ಅಂದರೆ ಕೆಳಗಡೆ ಈ ಜಾಗ ಇದೆ, ತೋರಿಸ್ತೀನಿ ರೀ ನಿಮಗೆ. ಇದೆಯಲ್ಲ, ಈ ಜಾಗದಿಂದನೇ ನುಸ್ಕೊಂಡು ಬಂದುಬಿಡ್ತಾ ಇದ್ದ. ಆ ಥರ ಮಾಡ್ತಾಯಿದ್ದ. ಏನಕ್ಕಂತ ಗೊತ್ತಿಲ್ಲ ಅವನಿಗೆ. ಒಟ್ನಲ್ಲಿ ಮನೆಯಲ್ಲೇ ಇರೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಯಾವಾಗ ನೋಡಿದ್ರೂ ಆ ಕಡೆ ಅಲ್ಲಿ ಹೋಗೋದು, ಈ ಕಡೆ ಇಲ್ಲಿ, ಈ ಕಡೆ ರೋಡಿಗೆ ಹೋಗೋದು, ಏನೋ ಒಂದು ಮಾಡೋನು. ಅವಾಗೆಲ್ಲ ಇಲ್ಲಿ ಏರಿಯಾದಲ್ಲಿರೋರೆಲ್ಲ 1 ಸರಿ 2 ಸರಿ 3 ಸರಿ ಅಂತ ಎಷ್ಟೊಂದು ಜನದ ಮನೇಲಿ, ಅಂದರೆ ಏರಿಯಾದಲ್ಲಿ ಏನಂದರೆ ನಮ್ಮದು BSK 6th ಸ್ಟೇಜು ಗ್ರೂಪ್ ಇದೆ ಆಯಿತಾ. ಅದರಲ್ಲಿ ಎಲ್ಲರೂ ಆ್ಯಡ್ ಆಗಿರ್ತೀವಿ ಅಲ್ಲ. ಸೊ ಅವರು ಒಬ್ಬೊಬ್ಬರ ಮನೆ ಒಂದೊಂದು ಸರಿ ಇದ್ದಾನವನು. ಆ ಥರ ಒಂದು 4 ಸರಿ ಆಗೋಯ್ತು. ಮತ್ತು ಒಂದು ಸರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಹುಡುಕ್ಸಿದ್ವಿ. ಎಷ್ಟೊಂದು CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿಸಿ ಹುಡುಕ್ಸಿದ್ವಿ. ಆ ಗತ್ರಗುಪ್ಪಲ್ಲಿ ಮನೇಲಿದ್ದಾಗಲೂ ಹಾಗೆ ಮಾಡಿದ್ದ ಅವನೊಂದು ಸಲ. ನಮ್ಮ ಕೀಕಿ ಹಂಗಲ್ಲ, ಯಾರು ಕರೆದ್ರೆ ಹೋಗೋದು ಮಾಡೋದು ಹಾಗೆಲ್ಲ ಮಾಡಲ್ಲ ಅವಳು. ಬಟ್ ಇವನು ಆ ಥರ ಅಲ್ಲ. ಯಾರು ಬೈಕಲ್ಲಿ ಕೂರಿಸ್ಕೊಂಡಿದ್ದ ತಕ್ಷಣ ಹೋಗಿ ಹತ್ಕೊಂಡು ಕೂತ್ಕೊಬಿಡೋದು, ಹಂಗೆಲ್ಲ ಮಾಡ್ತಾಯಿದ್ದ ಆಯಿತಾ. ಆಮೇಲೆ ಲಾಸ್ಟ್ ಟೈಮು 3 ಸರಿ ಕಳೆದೋದ. ಈಗ ಅವ್ನು ಕಳೆದೋಗೋಕ್ಕಿಂತ ಮುಂಚೆ 3 ಸರಿ ಕಳೆದೋದ. ಒಂದು ಆ ಕಡೆ ರೋಡಲ್ಲಿ 1 ಸರಿ, ಮತ್ತು ಈ ಕಡೆ ಇಲ್ಲಿ ಯಾರೋ ಡಾಕ್ಟ್ರು ಒಬ್ಬರು ಇದ್ದರು, ಅವ್ರ ಮನೆಗೆ 1 ಸರಿ ಹೋಗಿದ್ದೆ. ಅವರೇ ಎತ್ತಿಟ್ಕೊಂಡಿದ್ರು, ಜೋರು ಮಳೆ ಬರ್ತಾಯಿತ್ತು. ಅವರೇ ಅವನ್ನ ಎತ್ತು ಒಳಗಿಟ್ಕೊಂಡು ಆಮೇಲೆ ಮತ್ತು BSK 6 ಸ್ಟೇಜಲ್ಲಿ ಗ್ರೂಪಲ್ಲಿ ಅಷ್ಟೇ ಆ ಗ್ರೂಪ್ ಒಳಗೆ ಹಾಕಿದ್ರು. ಯಾರ್ದೋ ಡಾಗ್ ಮಿಸ್ ಆಗಿದೆ ನೋಡಿ ಯಾರ್ದಂತ ಅಂತ ಹೇಳ್ಬಿಟ್ಟು ಹಾಕಿದ್ರು. ಹೋಗಿಸ್ಕೊಂಬಂದ್ವಿ. ಆಮೇಲೆ ಇನ್ನೊಂದು ದಿನ ಏನಾಗಿದೆ, ಅದು ಹೆಂಗೆ ಮಿಸ್ ಆಗಿದ್ದಾನೆ ಅಂತಲೇ ಗೊತ್ತಿಲ್ಲ ನಮಗೆ. ಅವನೇ ಎಲ್ಲೋ ಹೋಗಿರ್ತಾನೆ ಅಂತ ನಮ್ಮ ಅಂದಾಜು. ಯಾಕೆಂದರೆ ಅವ್ನಿಗೆ ಇಷ್ಟ ಇರಲಿಲ್ಲ, ನಮ್ಮ ಮನೆ ಒಳಗೆ ಇರೋಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ ಅವನಿಗೆ. ಒಂಥರ ಮಾಡ್ತಿದ್ದ. ಯಾವಾಗ ನೋಡಿದ್ರೂ ನಮ್ಮನ್ನು ಬಿಟ್ಟು ನಮ್ಮ ವಾಕಿಂಗ್ ಕರ್ಕೊಂಡು ಹೋದ್ರು ಅಷ್ಟೇ ನಮ್ಮ ಹತ್ರ ಇರ್ತಿರ್ಲಿಲ್ಲ, ಎಲ್ಲೋ ಹೋಗ್ಬಿಡೋದು ಮಾಡ್ತಿದ್ದ. ಫೈನಲಿ ನಮಗೆ ಯಾಕೆ ಅದೇನೋ ಫೀಲ್ ಆಗಿಲ್ಲ ಅಂತ ಹೇಳಿದ್ರೆ, ಸುಮಾರು ಜನ ನಿಮಗೇನು ಬೇಜಾರಾಗಿಲ್ವಾ ಅಂತ ನಿಮ್ಗೆ ಅನಿಸುತ್ತೆ. ಬೇಜಾರಾಯಿತು, ಹೋದಾಗ ಒಂದು 3-4 ದಿವಸ ತುಂಬ ಬೇಜಾರಾಯಿತು. ಬಟ್ ಅವ್ನು ಮಾಡ್ತಿದ್ದಿದ್ದೆಲ್ಲ ನೋಡಿದ್ರೆ ಸರಿ ಬಿಡು ಆಯಿತು. ಅವನು ಇನ್ನೊಂದು ಮನೆ ಆ ಹುಡುಗ ಒಬ್ಬರು ಅಲ್ಲಿ ಯಾರೋ ಒಬ್ಬ ಹುಡುಗ ಇದ್ದ, ಅವ್ರ ಮನೆಗೆ ಒಂದಿನ ಎತ್ಕೊಂಡೋಗಿ ಇಟ್ಕೊಂಡು ಅವರೆಲ್ಲ ಅವನಿಗೆ ಹೇರ್ ಕಟ್ಟೆಲ್ಲ ಮಾಡಿಸಿ ನೀಟಾಗೆ ಅವನಿಗೆ ಶಾಂಪು ಸೋಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೊಂಡಿದ್ರು. ಒಂದು ದಿವಸ ಅವನು ಅಲ್ಲೇ ಇದ್ದ. ಸೋಮು ರಾತ್ರಿ ಎಲ್ಲ ಹುಡ್ಕೊಂಬಂದಿದ್ದಾರೆ ಅವನನ್ನು ಆಯಿತಾ. ಹುಡುಕಿ ಆಮೇಲೆ ಜೋರಾಗಿ ಕೂಗಿದಾಗ ಇವನು ಗೇಟ್ ಹತ್ರ ಬಂದಂತೆ. ಅವತ್ತು ಮತ್ತೆ ಕರ್ಕೊಂಬಂದರು. ನಾವು ಅವತ್ತೇ ಆ ಹುಡುಗಂಗೆ ಸುಮ್ಮನೆ ಕೊಟ್ಟಿದ್ರೆ ಆಗೋಗಿರೋದು ಅತ್ಲಾಗೆ, ಬಟ್ ಕೊಟ್ಟಿರಲಿಲ್ಲ. ಕಿಕಿ 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 ಬಾ. ಅದು ಇಡು, ಈ ಕಡೆ ಇಡು, ಅದು ಬೇಡ. ನೋಡಿ ಹೆಂಗೆ ಕುಂತೈತೆ ನೋಡಿ ಹಿಂಗೆ. ಇದು ಗೂಳಿ ಪಾಪ ಏನೋ ಕೇಳುತ್ತೆ, ನೀನು ಹಾಲು ಕೊಡ್ತೀನಿ ಅಂದ್ರೆ ಬಂದು ಗುಮ್ಮುತ್ತೆ, ಹತ್ರ ಹೋಗ್ಬಾರ್ದು ಅದಕ್ಕೆ. ಅದು ಗೂಳಿ ಕೂರ್ಬಾರ್ದು ನೋಡ, ತುಪ್ಪ ಹಾಲು ಕೊಡ್ತಾಳಂತೆ ಬಂದು ಕುತ್ಕೋಬೇಕಂತ. ಬಾ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ. ರಾಮನವಮಿ ಇದ್ದಿದ್ದರಿಂದ ಪೂಜೆ ಮಾಡಬೇಕು. ನನಗೆ ಫೇವ್ರೆಟ್ ದೇವರಂದರೆ ಯಾವಾಗಲೂ ಇಟ್ ಈಸ್ ಆಂಜನೇಯ. ನಾನು ತುಂಬ ನಂಬ್ತೀನಿ. ಆ್ಯಂಡ್ ನಾನು ಅಂದ್ಕೊಂಡಿರೋದೆಲ್ಲ ನಾನು ಏನು ನನಗೆ ಬೇಕು ಅಂತ ಅನಿಸುತ್ತೋ ನಾನು ಅದನ್ನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಅಷ್ಟೇ. ಅದು ಆಂಜನೇಯ ಮತ್ತು ಸತ್ಯನಾರಾಯಣ ಸ್ವಾಮಿ ಎರಡು ನಮ್ಮ ತುಂಬ ಸ್ಟ್ರಾಂಗ್ ಬಿಲೀಫ್.
ಸೊ ಇವತ್ತು ಪೂಜೆ ನಾನು ಬೆಳಗ್ಗೆನೇ ಬೇಗನೆ ಎದ್ದಿದ್ದೆ. ಪೂಜೆ ಮಾಡಿಬಿಟ್ಟು ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು, ಆಂಜನೇಯ ಟೆಂಪಲ್ ನಮ್ಮನೆ ಹತ್ರನೇ ಇದೆ, ಹಾಗಾಗಿ ಅಲ್ಲಿಗೆ ಒಂದು ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಬೇಕಲ್ಲ, ಹಾಗಾಗಿ ಮಾಡಿಬಿಟ್ಟು ಅದಾದಮೇಲೆ ಹೋಗೋಣ ಅಂತ. ಮನೇಲಿ ಆಲ್ರೆಡಿ ನಮ್ಮ ಮಮ್ಮಿ ಪಾನಕ ಮತ್ತು ಕೋಸಂಬರಿ ಎಲ್ಲ ಮಾಡಿದರು. ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಆಮೇಲೆ ಹೊರಟೆ. ಈ ಹಬ್ಬ ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ದೊಡ್ಡ ದೊಡ್ಡ ಬಾಟ್ಲಿ ಇಟ್ಕೊಂಡು ಹೋಗ್ತಾಯಿದ್ವಿ ಟೆಂಪಲ್ ಹತ್ರ ಪಾನಕ ಹಾಕ್ತಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಚೆನ್ನಾಗಿರುತ್ತೆ. ನಮ್ಮೂರಲ್ಲಂತೂ ರಾಮನವಮಿ ಅಂದರೆ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಹೆಂಗಿದೆ ನನಗೆ ಗೊತ್ತಿಲ್ಲ. ಆ್ಯಂಡ್ ಅಪ್ಡೇಟೆಡ್ ಆಗ್ತಾ 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 ಎಲ್ಲ ಸ್ವಲ್ಪ ಜನನೂ ಕಮ್ಮಿ, ಇಂಥ ಇದಕ್ಕೆಲ್ಲ ಸೇರೋದೆಲ್ಲ ತುಂಬ ಕಮ್ಮಿ. ಏನಾದರೂ ರೋಡ್ ಸೈಡಲ್ಲೆಲ್ಲ ಪಾನಕ ಕೋಸಂಬರಿ ಮತ್ತು ಮಜ್ಜಿಗೆ ಎಲ್ಲ ಇಟ್ಕೊಂಡ್ರೆ ಅದು ಬಿಸಿಲು ಬೇರೆ ಇರುತ್ತೆ, ಅದಕ್ಕೋಸ್ಕರ ಬಂದು ಕುಡಿತಾರೆ ಅಷ್ಟೇ ಹೊರತು ಪೂಜೆ ಅದರದ್ದೆಲ್ಲ ಏನು ಅಷ್ಟೊಂದು ಇದಿಲ್ಲ ಅಂತ ನನಗೆ ಅನಿಸುತ್ತೆ. ಇವಾಗ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಹೋಗ್ತಾ ಹೋಗ್ತಾ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಎಲ್ಲೂ ಜನ ಇಲ್ಲ, ಏನಿಲ್ಲ, ಯಾವ ಟೆಂಪಲ್ ಹತ್ರನೂ ಏನು ಜನನೂ ಸೇರಿರಲಿಲ್ಲ ನಾನು ನೋಡ್ದಂಗೆ. ಆ ಥರ ನಾನಿವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಸೂರ್ಯ ನಮಸ್ಕಾರ ಹಾಕಿಬಿಟ್ಟು ಒಳಗಡೆ ಬಂದಿದ್ದೀನಿ. ಮತ್ತು ಅಮ್ಮ ತಿಂಡಿ ತಿನ್ಕೊಂಡು ಹೋಗು ಅಂದರು. ಇಲ್ಲ ಫಸ್ಟ್ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅಲ್ಲಿಂದ, ಆಮೇಲೆ ತಿಂತೀನಿ ಅಂತ. ನಾನು ದೇವಸ್ಥಾನಗಳಿಗೆ ಹೋಗೋದೆಲ್ಲ ತುಂಬ ರೇರು ಗೈಸ್, ನಿಜವಾಗ್ಲೂ ನೀವು ನೋಡಿರ್ತೀರ, ತುಂಬ ರೇರು ನಾನು ದೇವಸ್ಥಾನಕ್ಕೆಲ್ಲ ಹೋಗೋದೆಲ್ಲ. ಯಾವಾಗೋ ಒಂದೊಂದು ಟೈಮ್ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟರೆ ಮನೇಲಿ ಮಾತ್ರ ಯಾವಾಗಲೂ ದೀಪ ಹಚ್ತಾ ಇರ್ತೀನಿ. ನೋಡಿ, ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ಮಲ್ಲಿಗೆ ಹೂವು, ಎಷ್ಟು ಗಮ್ಮನತ್ತೆ ಗೊತ್ತಾ. ನಂಗೆ ಮುಟ್ಕೊಳಕ್ಕೆ ಆಸೆ ಹೂವು ಎಲ್ಲ, ಬಟ್ ನಂಗೆ ಅದ್ರ ಸ್ಮೆಲ್ ಆಗೋಲ್ಲ, ಮತ್ತೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ. ಅದೊಂದೇ ಇದು, ಸ್ಟ್ರಾಂಗ್ ಸ್ಮೆಲ್ ಯಾವುದೂ ಆಗೋದಿಲ್ಲ. ಹಾಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ. ಏನೂ ಪೂಜೆ ಎಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಎಂಥದೂ ಇಲ್ಲ. ಬಟ್ ನಾನು ಬೇಗನೆ ಹೋಗಿ ಬೇಗ ಬಂದೆ. ಬಿಕಾಸ್ ಆಮೇಲೆ ಮನೆಗೆ ಹರಿಣಿ ಅಕ್ಕ ಕಿರಣ್ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಬೇಗ ಬೇಗ ಮನೆಗೆ ಹೋಗಿ ಎಲ್ಲ ಸಾರ್ಟ್ ಮಾಡಬೇಕಿತ್ತು ನಾನು, ಹಂಗಾಗಿ ಹೊರಟೆ. ಈಗ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಮೇಲೆ ಒಂದು ಸ್ವಲ್ಪ ನಮ್ಮ ಸೈಟ್ ಹತ್ರ ಹೋಗೇ ಇರಲಿಲ್ಲ, ತುಂಬ ದಿವಸ ಆಗೋಗಿತ್ತು. ಹಾಗಾಗಿ ಸೈಟ್ ಹತ್ರ ಹೋಗ್ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಹೋದರು. ಸೋಮು ಪಾಪುನೂ ಎದ್ದಿದ್ಲು, ಹಾಗಾಗಿ ಹೋಗಿ ಬರೋಣ, ನೋಡ್ಕೊಂಡು ಬರೋಣ ಏನು ಕತೆ ಅಂತ. ಯಾಕಂದರೆ ಅಲ್ಲಿ ಪಕ್ಕದಲ್ಲೆಲ್ಲ ಮನೆಗಳಾಗ್ತಾಯಿದೆ, ಎಲ್ಲ ತೆಗೆದು ನಮ್ಮ ಸೈಟ್ ಒಳಗೆ ಡಂಪ್ ಮಾಡ್ತಾಯಿದ್ದಾರೆ ಕಸಗಳನ್ನೆಲ್ಲ. ಅದೊಂದು ಸ್ವಲ್ಪ ಅಲ್ಲಿ ಹೋಗಿ ನೋಡಿಲ್ಲ ಕರೆಕ್ಟಾಗಿ ಅಂತ ಹೇಳಿಬಿಟ್ರೆ ಕಿಟಕಿಯಿಂದ ಏನೇನು ಸಿಗುತ್ತೆ ಎಲ್ಲ ತೆಗೆದು ಹಾಕ್ಬಿಡ್ತಾರೆ. ಹಾಗಾಗಿ ಒಂಚೂರು ಅವಾಗವಾಗ ಹೋಗ್ತಾ ಇದ್ದರೆ ಅವ್ರಿಗೂ ಇರುತ್ತೆ, ಅವ್ರು ಬರ್ತಾರೆ ನೋಡ್ತಾರೆ ಅನ್ನೋದು ಅವ್ರಿಗೂ ಒಂದು ಸ್ವಲ್ಪ ಅಕ್ಕಪಕ್ಕದವರಿಗೆ ಅದು ಇರುತ್ತೆ. ಬಟ್ ಯೂಶ್ವಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಹಂಗೆಲ್ಲ ಮಾಡಲ್ಲ. ಆದರೂ ಕೆಲವೊಬ್ಬರು ಇವಾಗ ಹೇಳೋಕ್ಕಾಗಲ್ಲ ಅಲ್ಲ, ಆ ಥರ ಹಾಕ್ಬಿಡ್ತಾರೆ ಎಲ್ಲ ತೆಗೆದು ಕಸಗಳನ್ನ. ಇವಾಗ ನಮ್ಮ ಹಿಂದ್ಗಡೆ ಮನೇಲಿ ಒಂದು 2 ಮನೆ ಇದೆ. ಸೊ ಹಿಂದೆ ಅವ್ರದ್ದು 2 ಸೈಟ್ ಖಾಲಿ ಇದೆ ಅಷ್ಟೇ, ಇನ್ನೆಲ್ಲ ಸೈಟು ಫಿಲ್ ಆಗಿದೆ. ಅದನ್ನ ಒಳ್ಳೆ ಗಾರ್ಬೇಜ್ ಗಾರ್ಡನ್ ಥರ ಎಲ್ಲ ಗಾರ್ಬೇಜ್ ಅವ್ರ ಮನೇಲಿರೋದು ಐಟಮ್ಸ್ ಎಲ್ಲ ತೆಗೆದು ಅಲ್ಲೇ ಹಾಕ್ತಾ ಇರ್ತಾರೆ, ಯಾರೂ ಇಲ್ಲಿ ನೋಡದೇ ಇದ್ದಾಗ. ಹಾಗೆ ಸೊ ಅದೆಲ್ಲ ಕ್ಲೀನಿನೆಸ್ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಅಕ್ಕಪಕ್ಕದಲ್ಲಿ ಈಗ ನಮ್ಮ ಮನೆಗಳಿಗೆ ನಾವು ಹೇಗೆ ಕ್ಲೀನಾಗಿ ಇಟ್ಕೊತೀವಿ ಅಂತ ಇರುತ್ತೋ, ಅದೇ ಥರ ಬೇರೆಯವ್ರಿಗೂ ಹಂಗಿರುತ್ತೆ. ನಮ್ಮ ಅಕ್ಕಪಕ್ಕ ಕ್ಲೀನಾಗಿದ್ರೇ ನಮಗೆ ನಮ್ಮ ಹೆಲ್ತ್ ಇಶ್ಯೂಸ್ಗಳಾಗಲಿ, ಸೊಳ್ಳೆ ಬರೋದಾಗಲಿ, ಇವೆಲ್ಲ ನಮ್ಮಿಂದನೇ ಕ್ರಿಯೇಟ್ ಆಗಿರೋದು. ಇದೆಲ್ಲ ಬಿಟ್ಟರೆ ನೇಚರಿಂದ ಅಲ್ಲ ಕ್ರಿಯೇಟ್ ಆಗಿರೋದು ಇದೆಲ್ಲ ಅಲ್ವಾ. ಸೊ ಅವ್ರಿಗೆ ಗೊತ್ತಿರಬೇಕು ಅದೆಲ್ಲ. ಏನೋ ಒಂದು ತರಕಾರಿ ಸಿಪ್ಪೆಗಳೋ ಅಥವಾ ಒಂದು ಹಣ್ಣಿನ ಸಿಪ್ಪೆಗಳೋ ಬಿಸಾಕಿದ್ರೆ ಗೊಬ್ಬರ ಆಗುತ್ತೆ. ಬಟ್ ಪ್ಲಾಸ್ಟಿಕ್ಕು, ಮನೇಲಿರೋ ದಿಂಬು, ಬೆಡ್ಶೀಟು ಎಲ್ಲ ಬಿಸಾಕಿದ್ರೆ ಏನಾಗುತ್ತೆ ಅದು ಅಲ್ವಾ. ಸೊ ನಾನಂತೂ ಯಾರನ್ನಾರು ಆ ಥರ ನನ್ನ ಕಣ್ಣಿಗೆ ಬಿದ್ದರೆ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನನ್ನ ಕಣ್ಣಿಗೆ ಬೀಳ್ದ್ರೆ ಎಷ್ಟೊಂದು ಜನ ನಮ್ಮ ಅಕ್ಕಪಕ್ಕದಲ್ಲಿ ಇಲ್ಲೆಲ್ಲ ಹಾಕ್ತಾರೆ ಸುಮಾರು. ನಮ್ಮ ಪಕ್ಕದ ಆ ಕಡೆ 2 ಸೈಟ್ ಖಾಲಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲೆಲ್ಲ ಹಂಗೆ ಹಾಕ್ತಾರೆ. ಆ ಥರ ಮಾಡಬೇಡಿ ಯಾವಾಗಲೂ ಅಷ್ಟೇ. ನನ್ನ ವಿಡಿಯೋ ನೀವು ನೋಡ್ತಾ ಇದ್ದರೆ ಈ ಥರ ಚಿಕ್ಕ ಪುಟ್ಟದ್ದೇ ನನಗೆ ಇಂಥದ್ರಲ್ಲೇ ನನಗೆ ಇನ್ಸ್ಪೈರ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಆಯಿತಾ. ಸೊ
ನೀಟಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಅದನ್ನು ಬರ್ನ್ ಮಾಡಿಬಿಡಿ ಬೆಸ್ಟು. ನಮ್ಮ ಮನೆಯಲ್ಲೂ ಜಾಸ್ತಿ ಕಸ ಇರುತ್ತೆ ಒಂದೊಂದು ಸರಿ. ನಮ್ಮ ಮನೆಯಲ್ಲೂ ತುಂಬ ಏನಾದ್ರು ಐಟಮ್ಸ್ಗಳು ನಾವು ಥ್ರೋ ಮಾಡೋದಿದ್ದರೆ ಅದನ್ನು ನಾವೇನು ಮಾಡ್ತೀವಿ ಗೊತ್ತಾ, ಅಲ್ಲಿ ಯಾವ್ದಾದ್ರು ಖಾಲಿ ಜಾಗ ಇರುತ್ತಲ್ಲ ಅಲ್ಲಿ ತೊಗೊಂಬಿಟ್ಟು ಅಲ್ಲಿ ನೀಟಾಗಿ ಬೆಂಕಿ ಹಚ್ಚಿ ಹಾಕ್ಬಿಡ್ತೀವಿ. ಸೊ ದಟ್ ಅದು ಆರಾಮಾಗೆ ಸುಟ್ಟೋಗುತ್ತೆ. ಒಂದು ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಮಳೆ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಆ ದಿಂಬು, ಬೆಡ್ಶೀಟು, ಚಾಪೆ ಏನೇನಿರುತ್ತೆ, ಸೋಫಾಗಳಾಗಲಿ ಅವೆಲ್ಲ ತೆಗೆದು ಹಂಗೆ ಖಾಲಿ ಸೈಡ್ಗಳಿಗೆ ಹಾಕಿದ್ರೆ ಪಾಪ ಅಷ್ಟೊಂದು ದುಡ್ಡು ಕೊಟ್ಟು ತಗೊಂಡ್ರೆ ಅವ್ರಿಗೆ ಹೆಂಗೆ ಅನ್ನಿಸ್ಬಿಡ ಅದನ್ನು ಕ್ಲೀನ್ ಮಾಡುವಾಗ ಅಲ್ವಾ. ಸೊ ಆ ರೀತಿ ಅಕ್ಕಪಕ್ಕ ಕ್ಲೀನಾಗಿ ಇಟ್ಕೊಳ್ಳಿ. ಬೇರೆಯವ್ರು ಗಲೀಜು ಮಾಡಿದ್ರು ಅವ್ರಿಗೆ ಹೇಳೋ ಅಷ್ಟು ರೈಟ್ಸು ಡೆಫಿನೆಟ್ಲಿ ಇರುತ್ತೆ. ಗಲೀಜು ಮಾಡೋ ಅಷ್ಟು ರೈಟ್ಸ್ ಯಾರಿಗೂ ಇರೋದಿಲ್ಲ. ಆ ರೀತಿ ನೋಡಿ, ಇದು ನಮ್ಮ ಸೈಟ್. ಇದು ಬರ್ದಿರೋದು ಸೋಮುನೇ, ಅದು ಏನೋ ಹಿಂಗೆ ಬಂದ್ಬಿಟ್ಟು ಬರೆದ್ಬಿಟ್ಟು ಹೋಗೋರು ಅವತ್ತು ಬಂದು ನಾಟ್ ಫಾರ್ ಸೇಲ್ DS ಅಂತ ಬರೆದಿದ್ದಾರೆ, ಅಂದರೆ ದೀಪಾ ಸೋಮ್ ಅಂತ ಬರೆದಿದ್ದಾರೆ. ಫುಲ್ ನೇಮು ಬೇಡ ಅಂತ ಹೇಳ್ಬಿಟ್ಟು ಈ ಥರ ಬರೆದಿದ್ದಾರೆ. ಏನಾದರೂ ಜಿಂಕೆ ಚಿನ್ನು ನಿಂದೆ ಸೈಟ್ ಇದೆ, ಹೆಂಗಿದೆ? ನಂದು ಸೈಟ್ ಅನ್ನು ಚಿನ್ನು, ಅದು ನಂದು ಸೈಟು ಅನ್ನು, ನನ್ನ ಸೈಟ್ ಅದು ಅನ್ನು, ತಕ್ಷವಿದು ಸೈಟ್ ಇದು ಅನ್ನು. 30-40 ಚಿನ್ನು ಬಾಯಿಲಿ, ನಾ ಹೇಳ್ಕೊಟ್ಟಂಗೆ ಹೇಳು. ಅವಳು ಬರ್ಬೇಕಂತೆ, ಕರ್ಕೊಳ್ಳಿ. ನನ್ನ ಫೋನ್ ಕೊಡೋಲ್ಲಿ ಎಸ್ಕೊಂಡು ಹೋಗ್ಬಿಟ್ಟು. ಇವಾಗ ಕಟ್ಟಿದ್ರು ನೋಡು, ಆಲ್ರೆಡಿ ಧೂಳು ಅವ್ರ ಮನೆ ಇದ್ರ ಮೇಲೆಲ್ಲ ಫುಲ್ಲು. ಬಾ ನೋಡಿ ಗೈಸ್, ಆಲ್ರೆಡಿ ಇದು ಮೊನ್ನೆ ಅಷ್ಟೇ ಆಗಿರೋದು ಗೃಹ ಪ್ರವೇಶ. ಅಷ್ಟು ಬೇಗ ನೋಡಿ, ಅಷ್ಟು ಬೇಗ ಇನ್ನೊಂದು ಮನೆ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಮೇ ಬಿ ನೆಕ್ಸ್ಟು ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಇವಾಗ ನಿಂತಿದ್ದೀವಲ್ಲ ಇದು ಸ್ಟಾರ್ಟ್ ಆಗುತ್ತೆ. ಆ ಕಡೆದು ಆಲ್ರೆಡಿ 3 ಸೈಟು ಕ್ಲೀನ್ ಆಗೋಗಿದೆ. ಯಾರು ಯಾವಾಗ ಫಸ್ಟ್ ಕಟ್ತಾರಂತ ಗೊತ್ತಿಲ್ಲ ಪಾಪ. ಇವ್ರಿಗಂತೂ ಇವಾಗ ಸಖತ್ತು ಧೂಳು. 30-40 ಸುಮಾರು ದೊಡ್ಡ ಸೈಟೆ ಸೋಮು. ಇದು ನೋಡು ಎಷ್ಟು ಉದ್ದ ಇದೆ ಅವ್ರದ್ದು. ಇದು 30-40 30-50 ಇದು ಇವ್ರದ್ದು. 30-40 ಇದು ಅಷ್ಟೇ ಬರುತ್ತಲ್ಲ. ಎಷ್ಟೊಂದು ದೊಡ್ಡದಾಗುತ್ತೆ ಗೊತ್ತಾ ಮನೆ, ನೋಡು ದೊಡ್ಡದಾಗುತ್ತೆ. ಇವ್ರಿಗೆ ಅಷ್ಟೊಂದು ಖರ್ಚಾಗಿರಲ್ಲ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ ಇವ್ರದಾ? ಗ್ರೌಂಡ್ ಫ್ಲೋರ್ ಪಾರ್ಕಿಂಗು ಪ್ಲಸ್ 1 BHK ಮನೆ ಇದೆ ಅನ್ಸುತ್ತೆ, 2 BHK ಮನೆ ಇದೆ ಅನ್ಸುತ್ತೆ ಕೆಳಗಡೆ. ಆಮೇಲೆ ಡಿಫ್ಯೂಸ್ ಮಾಡ್ಕೊಂಡವ್ರೆ. ಇಲ್ಲೇನಕ್ಕೆ ಏಣಿ ಹಾಕೊಂಡವ್ರು ಯಾರು ನೋಡಿ, ಎಷ್ಟು ಗಲೀಜು ಮಾಡಿದ್ದಾರೆ. ನೋಡಿ ಆಲ್ರೆಡಿ ಕಿಟಕಿಯಿಂದ ಏನೇನೇನೇನೇನೋ ಬಿಸಾಕೋದು, ಅದು ತುಂಬ ಕಾಮನ್ನು. ಇನ್ನೊಬ್ಬರು ಸೈಟಿಗೆ ಹಾಕೋದು. ಮಳೆ ಬರ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಹಂಗೆ ಮಾಡ್ತಿದ್ದಾಳು ಅವಳು. ಮೂತಿಗೆಲ್ಲ ಏನೋ ಮಾಡ್ಕೊಂಡು ನೋಡು. ಪಾಪು ಇಲ್ಲೋಡು, ಪಾಪು ನಂದು ಸೈಟ್ ಇದು ಅನ್ನು ಹೇಳು, ನಂದು ಸೈಟನ್ನು. ಇವಾಗೆಲ್ಲ ಇವಳಿಗೆಲ್ಲ ಈ ಥರ ಎಳ್ಳೆ ಬರೋದು. ಹೌದು.
ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ನಮ್ಮ ಸೈಟ್ ಇದೆಯಲ್ಲ, ಅಲ್ಲಿಗೆ ಒಂದು ಗೇಟ್ ಇದೆ ಆ್ಯಂಡ್ ಒಂದು ಸುಮಾರು ಒಂದು 5-6 ಗೇಟ್ ಅಂತೂ ಇದ್ದೇ ಇರುತ್ತೆ, ಬಿಕಾಸ್ ಅಷ್ಟು ದೊಡ್ಡ ಜಾಗ ಇದು. ಆ ಥರ ಸಖತ್ತಾಗಿ ಮಾಡ್ತಾ ಇದ್ದಾರೆ. ಏನಿದ್ರು ಮಳೆ ಬರಬೇಕು, ನೀರು ತುಂಬಬೇಕು ಅಷ್ಟೇ. ಅಲ್ಲಿಂದ ಪೋಲಾರ್ ಬೇರ್ಗೆ ಬಂದ್ವಿ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು. ನಾನು ಗಡ್ಬಟ್ ತಿಂದೆ, ಅದು ಎಷ್ಟೋ ವರ್ಷ ಆಗಿತ್ತು, ಹಾಗಾಗಿ ಒಂದು ಗಡ್ಬಟ್ ತೊಗೊಂಡೆ. ಹಾನೆಸ್ಟ್ಲಿ ಆ್ಯಾವ್ರೇಜ್ ಆಗಿತ್ತು, ಬಿಕಾಸ್ ತುಂಬ ಐಸ್ ಕ್ರೀಮೇ ಇತ್ತು, ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇತ್ತು. ಗಡ್ಬಟ್ ಯಾವಾಗಲೂ ಅಷ್ಟೇ ಚೆನ್ನಾಗಿ ಒಳಗಡೆ ಎಲ್ಲ ಸ್ಟಫಿಂಗ್ ಚೆನ್ನಾಗಿರ್ಬೇಕು, ಆವಾಗಲೇ ಅದು ತಿನ್ನೋಕ್ಕೆ ಚೆನ್ನಾಗಿ ಅನ್ಸೋದು. ಇದು ಆ್ಯಾವ್ರೇಜ್ ಆಗಿತ್ತು, ಪರವಾಗಿಲ್ಲ. ಏನಂದರೆ ಪೋಲಾರ್ ಬೇರ್ದು ಒಂದೊಂದು ಇದರಲ್ಲಿ ಒಂದೊಂದು ಥರ ಚೆನ್ನಾಗಿ ಅನಿಸುತ್ತೆ ನನಗೆ. ನಮ್ಮ ಮನೆ ಹತ್ರ ಇರೋದು ಅಷ್ಟೊಂದು ಚೆನ್ನಾಗಿಲ್ಲ. ಕನಕಪುರ ರೋಡಲ್ಲಿ ಒಂದಿದೆ, ಅಲ್ಲಿ ಸಖತ್ತಾಗಿ ಕೊಡ್ತಾರೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು, ಹೆಂಗೋ ಎಂಜಾಯ್ ಮಾಡಿಕೊಂಡು. ಸಮ್ಮರ್ಗಲ್ವ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಅನಿಸುತ್ತೆ, ಯಾವಾಗಾದ್ರು ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅಂತೂ ಬೇಕೇ ಬೇಕಂತ ಅನಿಸ್ತಾ ಇರುತ್ತೆ. ಇವಳು ತಿಂತಾಳೆ, ಇವಳು ಡೈಲಿ ತಿಂತಾಳೆ ಐಸ್ ಕ್ರೀಮ್ನ. ಕಪ್ ಐಸ್ ಕ್ರೀಮು ಫ್ರಿಜ್ಜಲ್ಲಿ ಇಟ್ಟೇ ಇರಬೇಕು ಯಾವಾಗಲೂ. ಇವಳು ಎವ್ರಿ ಡೇ ತಿಂತಾಳೆ ಆ್ಯಕ್ಚುಲಿ. ಸುಮಾರು ಜನ ಅವಳು ರೊಟೀನು ಮತ್ತು ಅದೆಲ್ಲ ಕೇಳ್ತಾ ಇರ್ತೀರ. ಏನಂದರೆ ನಾನು ತುಂಬ ಈ ನಡುವೆ ಭಾಳ ಕಮ್ಮಿ ಮಾಡಿದ್ದೀನಿ. ಅವಳ ರೊಟೀನ್ಗಳನ್ನ ತೋರಿಸೋದಾಗಲಿ, ಅವಳಿಗೆ ತಿನ್ನಿಸೋದಾಗಲಿ, ಅದನ್ನೆಲ್ಲ ಭಾಳ ಕಮ್ಮಿ ಮಾಡಿದ್ದೀನಿ. ವೀಡಿಯೋಸ್ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಕೆಲವೊಂದು ನಾನು ಈ ದೃಷ್ಟಿ ಅನ್ನೋದೆಲ್ಲ ತುಂಬ ನಂಬ್ತೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಅದನ್ನು ತುಂಬ ನಂಬ್ತೀನಿ. ಹಾಗಾಗಿ ಒಂದು ಸ್ವಲ್ಪ ಸೋಮುನು ಬೇಡ, ಅವಳನ್ನ ಎಲ್ಲೋ ನೀನು ಜಾಸ್ತಿ ಅವಳು ತಿನ್ನೋದು ಮಾಡೋದೆಲ್ಲ ತೋರಿಸ್ಬೇಡ ಅಂತಲೇ ಹೇಳ್ತಾರೆ. ಬಿಕಾಸ್ ಅವಳು ಮೊದಲು ಹೇಗಿದ್ಲು ಇವಾಗ ಹೇಗಿದ್ದಾಳೆ ಅಂತ ನಾನು ತುಂಬ ಡಿಫ್ರೆನ್ಸು ನೋಡಿದ್ದೀನಿ. ಹಾಗಾಗಿ ಸ್ವಲ್ಪ ನಾನು ಅವಳ ರೊಟೀನ್ಗಳನ್ನೆಲ್ಲ ಸ್ವಲ್ಪ ಕಮ್ಮಿನೇ ವಿಡಿಯೋ ಶೂಟ್ ಮಾಡೋದೆಲ್ಲ. ಏನು ಕೊಡ್ತೀನಿ ಏನು ಬಿಡ್ತೀನಿ ಅಂತ ಹಾಗೆ ಹೇಳ್ಬಿಡ್ತೀನಿ, ಹಾಗೆ ವೀಡಿಯೋದಲ್ಲಿ ಪ್ರಿಪೇರ್ ಮಾಡುವಾಗ ಹಾಗೆ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಇವಾಗ ಸೋಮು ಒಂದು ಜಾಕ್ ಫ್ರೂಟ್ದು ಒಂದು ಐಸ್ ಕ್ರೀಮ್ ಬರುತ್ತೆ, ಅದನ್ನು ತೊಗೊಂಡಿದ್ರು. ನಾನು ಒಂದು ಗಡ್ಬಡ್ಡು ಪಾಪುಗೆ ಅದರಲ್ಲೇ ತಿನ್ನಿಸಿದ್ವಿ. ಅವಳಿಗೆ ಆಲ್ರೆಡಿ ನಿದ್ದೆ ಬಂದಿತ್ತು, ಅವಳು ಫುಲ್ ಫಿನಿಷ್ ಮಾಡಲ್ಲ ಅಂತ ಗೊತ್ತಿತ್ತು ನಮಗೆ. ಹಾಗಾಗಿ ಅಂದರಲ್ಲೇ ಒಂದು ಸ್ವಲ್ಪ ತಿನ್ನಿಸಿದ್ದು. ಆಮೇಲೆ ಕೆಲವೊಂದು ಶೀ ಈಸ್ ವೆರಿ ಪರ್ಟಿಕ್ಯುಲರ್, ಒಂದೊಂದಷ್ಟೇ ಅವಳು ತಿನ್ನೋದು, ಎಲ್ಲ ಐಸ್ ಕ್ರೀಮು ತಿನ್ನಲ್ಲ, ಎಲ್ಲ ಚಾಕ್ಲೇಟ್ಸು ತಿನ್ನಲ್ಲ. ಡಾರ್ಕ್ ಚಾಕ್ಲೇಟ್ಸ್ ಎಲ್ಲ ಇಷ್ಟ ಆಗಲ್ಲ ಅವಳಿಗೆ. ನೋಡಿ ತಿನ್ಬಿಟ್ಟು ಅವಳೇ ಟಿಶ್ಯೂ ತೊಗೊಂಡು ನೀಟಾಗಿ ಒರೆಸ್ಕೋತಾಳೆ ಬಾಯೆಲ್ಲ. ಮಾತ್ರ ಎಕ್ಸಾಕ್ಟ್ಲಿ ಕ್ಲೀನ್ಲಿನೆಸ್ ವಿಷಯದಲ್ಲಿ ನಂದು ಮತ್ತು ಸೋಮುದು ಸೇಮ್ ಟು ಸೇಮು. ಇವಳು ಕಾಪಿ ಕ್ಯಾಟ್ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಕೈಗೇನೂ ಅಂಟಂಗಿಲ್ಲ, ಪಟ್ಟಂತ ಹೋಗಿ ವಾಶ್ ಮಾಡ್ಕೊಂಬಿಡ್ತಾಳೆ. ಆಮೇಲೆ ಅವಳೇ ಕೇಳ್ತಾಳೆ, ಶಿ ಡಿಮ್ಯಾಂಡ್ಸ್ ಇಟ್, ನಾನು ವಾಶ್ ಮಾಡಬೇಕು ಕರ್ಕೊಂಡೋಗಿ ಅಂತಾಳೆ. ಆಮೇಲೆ ಟಿಶ್ಯೂ ಬೇಕು ಅಂತಾಳೆ, ಆಮೇಲೆ ಹ್ಯಾಂಡ್ ಕರ್ಚೀಫ್ ಬೇಕು ಕೈ ಒರೆಸ್ಕೊಳ್ಳೋಕ್ಕೆ ಅಂತಾಳೆ. ಒಂದು ಹೋಟೆಲ್ಗೆ ಹೋದರೂ ಅಷ್ಟೇ ಅವಳಿಗೆ ಗೊತ್ತಾಗ್ಬಿಡುತ್ತೆ ಫಸ್ಟು, ಅಮ್ಮ ಹ್ಯಾಂಡ್ ವಾಶ್ ಮಾಡ್ತೀನಿ ಅಂತಾಳೆ. ಸೊ ಸಖತ್ ಚೆನ್ನಾಗಿ ಅನಿಸುತ್ತೆ. ನಾವು ಇದು ಯಾವುದನ್ನು ಅವಳಿಗೆ ಕೂರಿಸ್ಕೊಂಡು ಹೇಳ್ಕೊಟ್ಟಿದ್ದಲ್ಲ, ಅಂದರೆ ನಾವು ಮಾಡ್ತಾ ಇರ್ತೀವಲ್ಲ ಅದನ್ನು ನೋಡಿ ಅವಳು ಹಂಗೆ ಕಲಿತಾಳೆ ಅಂತ ಅನಿಸುತ್ತೆ. ಆಮೇಲೆ ಯಾವುದನ್ನು ಕೈಯಲ್ಲಿ ತಿನ್ನೋಕ್ಕೆ ಇಷ್ಟನೇ ಪಡೋದಿಲ್ಲ, ಬರೀ ಸ್ಪೂನ್ ಬೇಕು ಅಂತಾಳೆ. ಒಂದು ಏನಾದ್ರು ಪನ್ನೀರ್ ಅಥವಾ ಒಂದು ಫ್ರೂಟ್ಸ್ ಏನಾದ್ರು ಕೊಟ್ಟರು ಕಟ್ ಮಾಡಿಬಿಟ್ಟು ಸ್ಪೂನ್ ಕೊಡಿ ಅಂತ ಕೇಳ್ತಾಳೆ ಅವಳೇ ಬಾಯ್ಬಿಟ್ಟು. ಆ ರೀತಿ ಕೈಯಲ್ಲಿ ತಿನ್ನೋದೇ ಭಾಳ ಕಮ್ಮಿ ಆಗಿರೋದು ಅವಳು. ಮುಂಚೆಯಿಂದನೂ ಅಷ್ಟೇ ಕೈಯಲ್ಲಿ ನಾನು ಪ್ರಾಕ್ಟೀಸ್ ಮಾಡಿಸಿಲ್ಲ ಸ್ವಲ್ಪ, ಯಾಕೆಂದರೆ ಮಕ್ಕಳಿಗೆ ಉಗುರೆಲ್ಲ ಬೆಳೀತಾ ಇರುತ್ತೆ. ಸೊ ಯಾವುದೇ ರೀತಿ ಬ್ಯಾಕ್ಟೀರಿಯಾಸ್ಗಳು ಕೈಯಿಂದನೇ ಜಾಸ್ತಿ ಹೋಗೋದಲ್ವ ಹೊಟ್ಟೆಗೆ. ಹಾಗಾಗಿ ಸ್ವಲ್ಪ ನಾನು ಸ್ಪೂನ್ ಪ್ರಾಕ್ಟೀಸೇ ಮಾಡಿಸಿರೋದು ಅವಳಿಗೆ, ಅದು ಒಳ್ಳೆಯದು ಕೂಡ. ಹಾಗಾಗಿ ಎಲ್ಲದಕ್ಕೂ ಸ್ಪೂನ್ ಕೇಳ್ತಾಳೆ. ಆಮೇಲೆ ಅದರಲ್ಲಿ ನೀಟಾಗಿ ಎತ್ಕೊಂಡು ತಿನ್ನೋಷ್ಟು ಬ್ಯಾಲೆನ್ಸಿಂಗು ಚೆನ್ನಾಗಿ ಕಲ್ತ್ಕೊಂಬಿಟ್ಟಿದ್ದಾಳೆ. ಫೋರ್ಕ್ ಯೂಸ್ ಮಾಡ್ತಾಳೆ, ಸ್ಪೂನ್ ಯೂಸ್ ಮಾಡ್ತಾಳೆ, ಎಲ್ಲ ಅವಳಿಗೆ ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಕೆಲವೊಂದನ್ನು ನಾವು ಯಾವುದು ಹೇಳ್ಕೊಟ್ಟಿರೋದಲ್ಲ, ಅವಳೇ ಎಲ್ಲದನ್ನು ಮಾಡ್ತಾಳೆ ಹಂಗೆ. ಆಮೇಲೆ ಹಾಗೆ ವಾಕಿಂಗ್ ಮಾಡಿಕೊಂಡು ಹಿಂಗೆ ಸೋಮು ಹೇಳಿದ್ರು, ಇಲ್ಲೊಂದು ಹೊಸ ಹೋಟೆಲ್ ಆಗಿದೆ, ಬಾ ಅಲ್ಲೊಂದು ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋದ್ವಿ. ಫುಡ್ ಈಸ್ ಆ್ಯಾವ್ರೇಜ್, ಹೊಸ ಹೋಟೆಲ್ ಅಲ್ವಾ ಅದಕ್ಕೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಟೈಮ್ ಬೇಕನ್ಸುತ್ತೆ. ಲೇಡೋ ಪಾಪ ಹಾಯ್ ಮೇಡಮ್, ಮುಂದೆ ನೋಡಿ ಹತ್ತಿರದಿಂದ ತೆಗಿಬೇಕು, ಚೆನ್ನಾಗಿದೆ. ಸಾಕು ಬಾ. ಅವಳೇ ನೋಡಿ ಅವ್ರ ಹತ್ರ ಕೇಳಿ ಹ್ಯಾಂಡ್ ವಾಶ್ ಮಾಡಬೇಕು ಅಂತ ಹೋಗಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ. ಮತ್ತು ಅದನ್ನು ಎಲ್ಲೂ ಟಚ್ ಮಾಡಲ್ಲ, ಕೆಳಗಡೆ ನೆಲದ ಮೇಲೆಲ್ಲ ಕೈ ಊರೋದಿಲ್ಲ, ಅದು ಡ್ರೈ ಆಗೋವರೆಗೂ ಆ ಥರ ಮಾಡ್ತಾಳೆ.
ಆಮೇಲೆ ಇದು ಒಂದು ಸ್ವಲ್ಪ ನಾರ್ತ್ ಸ್ಟೈಲ್ ಫುಡ್ಡು ಇದು ಜಾಸ್ತಿ ಇತ್ತು. ನಮ್ಮ ಸೌತ್ ಪೀಪಲ್ಗೆ ಸ್ವಲ್ಪ ಸೌತ್ ಇಂಡಿಯನ್ ಫುಡ್ಡೇ ಸಖತ್ ಇಷ್ಟ ಆಗೋದು. ಇದು ಸ್ವಲ್ಪ ನಾರ್ತ್ ಈಸ್ಟ್ ಅವರು ಅಲ್ಲಿ ಆ ಟೇಸ್ಟ್ನ ಇಷ್ಟಪಡೋರು ತುಂಬ ಜನ ಇರ್ತಾರಲ್ವ, ಹಾಗಾಗಿ ನಮಗೆ ಇದು ಒಂದು ಸ್ವಲ್ಪ ಆ್ಯಾವ್ರೇಜ್ ಅಂತ ಅನಿಸುತ್ತೆ. ಬಟ್ ನಾನು ಯಾವಾಗಲೂ ಐ ಪ್ರಿಫರ್ ಸೌತ್ ಇಂಡಿಯನ್ ಮೀಲು ಅಥವಾ ಸೌತ್ ಇಂಡಿಯನ್ ಫುಡನ್ನು ನನಗೆ ಸಖತ್ ಇಷ್ಟ. ನಾರ್ತ್ ಸ್ಟೈಲ್ ಫುಡ್ಡೆಲ್ಲ ನಾನು ತುಂಬ ಕಮ್ಮಿ, ವೆರಿ ರೇರು. ಏನೋ ಆಪ್ಷನ್ ಇಲ್ಲ ಅಂದಾಗ ಮಾತ್ರ ಅಷ್ಟೇ, ಬಿಟ್ಟರೆ ನನಗೆ ಸೌತ್ ಫುಡ್ ನಂಗೆ ಸಖತ್ ಇಷ್ಟ ಆಗುತ್ತೆ. ಅಲ್ಲಿಂದ ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ಕಿರಣ್ ಹರಿಣಿ ಅಕ್ಕ ಇಬ್ಬರು ಬರ್ತೀನಿ ಅಂತ ಹೇಳಿದರು. ಸೊ ಅವರು ಬಂದರು. ಅವ್ರಿಗೆ ಬರ್ಡೇ ಗಿಫ್ಟ್ ಒಂದು ಕೊಡೋದು ಬ್ಯಾಲೆನ್ಸ್ ಇತ್ತು, ಅದನ್ನು ಆರ್ಡರ್ ಮಾಡಿದ್ವಿ. ನಾನೇ ಇದು ಪ್ಯಾಕಿಂಗ್ ಎಲ್ಲ ಮಾಡಿರೋದು, ನಾನು ತಂದಿಟ್ಕೊಂಡಿರ್ತೀನಿ ಶೀಟು, ನಾನೇ ಪ್ಯಾಕಿಂಗ್ ಎಲ್ಲ ಮಾಡಿದ್ದು. ಸೊ ಚೆನ್ನಾಗಿದೆ. ನೀವು ಓಪನ್ ಮಾಡೋದು ನೋಡಿ, ಲಾಸ್ಟಿಗೆ ಅವರೇ ಓಪನ್ ಮಾಡಿಬಿಟ್ಟು ತೋರಿಸ್ತಾರೆ ಹೇಗಿದೆ ಗಿಫ್ಟ್ ಅಂತ. ಹ್ಯಾಪಿಯೆಸ್ಟ್ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿರಿ. ಹೌದು, ನಾನು ಹೇಳ್ತೀನಿ ಬಿಡಿ, ನಾನು ಸ್ವಲ್ಪ ಗಲಾಟೆ ಹೇಳ್ತೀನಿ. ಓಕೆ, ನನ್ನ ಗಂಡ ಪಾಪದವನೇ. ನೀವೇನಾದ್ರು ಹೇಳಿ ಒಂದೆರಡು ಮಾತು ಕಿರಣ್. ಗೊತ್ತಾ, ನಮ್ಮ ಯಜಮಾನ್ರು ನನ್ನ ಹೆಂಡತಿ ಮದ್ವೆ ಆಗಿರೋದು, ಸೊ ನನ್ಗೆ ಅದೇ ಖುಷಿ. ನಾನೇ ಅದು ಗಿಫ್ಟ್ ರ್ಯಾಪ್ ಮಾಡ್ರಿ. ಹೌದಾ, ಕಟ್ಟಬೇಕಾ? ನಾನು ಮನೇಲಿ ತಂದು ಇಟ್ಕೊಂಡಿರ್ತೀನಿ ಅದನ್ನ. ಯಾರಿಗಾದ್ರೂ ಬರ್ಡೇ ಏನಾದ್ರು ಇದ್ರೆ ಈ ಥರ ಪ್ಯಾಕ್ ಮಾಡ್ಬಿಟ್ಟು ಕಳಿಸ್ಬೋದಲ್ಲ ಅಂತ. ನಿಜ, ಮೊದಲು ತುಂಬಾ ಇಂಟ್ರೆಸ್ಟ್ ಇರೋದು. ಲೈಟ್ ಹಾಕಿ ಸೋಮು, ಇಲ್ಲ ಪರವಾಗಿಲ್ಲ, ಅದರ ಬ್ರೈಟ್ ಅದು ಹಾಕಿ ಇರಲಿ ಬಿಡಿ. ಈಗ ಚೆನ್ನಾಗಿದೆ. ಆವಾಗಲೇ ಯಾರು ಗಿಫ್ಟ್ ಕೊಟ್ರೆ ಚಂದ. ಹೌದು, ಕಟರ್ ಇಲ್ಲ ಬೇಡ, ನಾನು ಹರಿಬಾರ್ದು ಅಂದ್ಬಿಟ್ಟು ಚಿನ್ನ ಆಂಟಿ ಕಟ್ ಮಾಡಕ್ ಬೇಕೇ ಬರತ್ತಾ? ಇರ್ಲಿ, ಕಟ್ ಮಾಡಿ ಬರಲ್ಲ. ಚೆನ್ನಾಗಿದೆ, ಅದಕ್ಕೋಸ್ಕರನೇ. ಅದು ಬಾಕ್ಸಿಗೆ ಕರೆಕ್ಟಾಗಿ ಇಡಿಸ್ಬಿಡ್ತದು. ಕಟರ್ ಕೊಡಿ ಸೋಮ್. ನಿಜವಾಗ್ಲೂ ಅದು ಅನ್ಕೊಂಡೆ ಗೊತ್ತಾ, ಅದೊಂದು ಭಯ ಇರುತ್ತೆ. ಪರವಾಗಿಲ್ಲ ಬಿಡಿ, ನಿಮಗೆ ಮದುವೆ ಆಗಿದೆಯಲ್ಲ. ಅಲ್ಲ, ಸ್ಟಿಲ್ ಯು ಗಾಟ್ ಬ್ಯೂಟಿಫುಲ್ ವೈಫ್. ವಾಟ್ ಎಲ್ಸ್ ಯು ನೀಡ್? ಆದ್ರೂ ಏನ್ ಹೇಳಿ, ಸ್ವಲ್ಪ ಕಮೆಂಟ್ ಅಲ್ಲಿ ಹೆಂಗೆ ಸೋಮು ಅಣ್ಣಂತಾರನೇ ನನಗೆ. ನಂಗೆ ಅದು ನೋಡಿದಾಗೆಲ್ಲ ಅಯ್ಯಯ್ಯೋ ಅನ್ಸುತ್ತೆ. ಓ, ತುಂಬಾ ಇದಾರೆ, ನನ್ಕಿನ್ನ ಜಾಸ್ತಿ ಇದಾರೆ ಆಕ್ಚುಲಿ. ಅದಕ್ಕೆ ಮೋಸ್ಟ್ಲಿ ಕೈಂಡ್ನೆಸ್ ಅಟ್ರಾಕ್ಟ್ಸ್ ಪೀಪಲ್ ಅಂತಾರೆ. ಬ್ಯಾಗ್ ಕೊಟ್ಟಿದ್ದೀರಾ? ನಿಮ್ಗೆ ಟೋಟ್ ಬ್ಯಾಗ್ ಇಷ್ಟ ಅಂತ ಅವತ್ತು ಹೇಳಿದ್ರಲ್ಲ, ತಗೋಬೇಕಂತ. ಡಿಸೈನರ್ ಬ್ಯಾಗ್ ತರ ಕೊಟ್ಟಿದ್ದೀರಾ? ಡಿಸೈನರ್ ಬ್ಯಾಗ್ ಆಕ್ಚುಲಿ ಅದು. ಇಟ್ಸ್ ಗುಡ್. ಕಮಾನ್, ಯಾಕೆ ಬೇಕಿತ್ತು? ಓ ಮೈ ಗಾಡ್, ಸೋಮು, ವೈ ಸೋ ಎಕ್ಸ್ಪೆನ್ಸಿವ್? ಚೆನ್ನಾಗಿದೆ ಅದು ಆಕ್ಚುಲಿ. ಪ್ಯಾಕೇಜಿಂಗ್ ಚೆನ್ನಾಗಿದೆ ಅಲ್ಲ. ಅದೇ ದೀಪನ್ ಸೆಲೆಕ್ಷನ್ ನಾನು ಎಷ್ಟೊಂದು ನೋಡಿದ್ದೆ, ಅದ್ರಲ್ಲಿ ದೀಪ ಸೆಲೆಕ್ಷನ್. ಛೇ, ನೀವು ಇಷ್ಟೊಂದು ಬಾರ್ನ ಹೈ ಸೆಟ್ ಮಾಡಿದ್ರೆ ನಮಗೂ ನೆಕ್ಸ್ಟ್ ಟೈಮ್ ಸಕಾಲಾಗಿದೆ ಆಕ್ಚುಲಿ. ಒಂದು ವಾಟರ್ ಬಾಟಲ್ ನಾನು ಆಮೇಲೆ ನಾನು ಹುಡುಕ್ಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಏ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಚಂದ ಇದೆ, ಚೆನ್ನಾಗಿ ಕಾಣ್ತಿದೆ. ಸಕ್ಕತ್ತಾಗಿದೆ. ಐ ಥಾಟ್ ನಿಮಗೆ ತುಂಬಾ ಡಾರ್ಕ್ ಕಲರ್ ಇಷ್ಟ ಆಗಲ್ಲ ಅಂತ ಅನ್ಕೊಂಡೆ, ಬ್ಯಾಗ್ ಅಲ್ಲಿ ಸ್ಪೆಷಲಿ.
ಈ ತರ ಒಂದ್ ಸ್ವಲ್ಪ ಬೇಜ್ ಕಲರ್ ಇದ್ರೆ ಎಲ್ಲ ಔಟ್ಫಿಟ್ಗೂ ಸೂಟ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಜಕ್ಕೂ ನಾನು ಹಿಂಗೆ ಮತ್ತೆ ನಾನು ನೆಕ್ಸ್ಟ್ ಏನು ಬಟ್ ಸ್ಟಿಲ್ ನೋ ಚೆನ್ನಾಗಿದೆ, ಸಗದಾಗಿದೆ, ಚೆನ್ನಾಗಿ ಕಾಣಿಸ್ತಿದೆ. ಚೆನ್ನಾಗಿದೆ. ವಾಟರ್ ಬಾಟಲ್ ಎಲ್ಲ ಇಟ್ಕೊಂಡ್ಬಿಟ್ಟು ನಮ್ಮ ಯಜಮಾನನ ಇದರಲ್ಲಿ ನೆಕ್ಸ್ಟ್ ನಮ್ಮ ಯಜಮಾನ ಬಟ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪು. ವೆಲ್ಕಮ್. ಏನ್ರಿ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಗಿಫ್ಟು ನನ್ ಜೋರಾಗೆ ತರಬೇಕು. ಇಲ್ಲ ಇಲ್ಲ, ಅವ್ರು ಆ ಥರ ಏನು ಪಾಪ ಇದು ಮಾಡಲ್ಲ. ಅದು ಇದು ತಗ್ಕೊಬಿಡಿ. ಹಾಂ, ಚೆನ್ನಾಗಿದೆ. ಇದನ್ನು ಕಟ್ ಮಾಡಿ. ಡ್ರೆಸ್ಸು ಸೆಟ್ ಆಗ್ತಿದೆ. ಹಾಂ, ಸೆಟ್ ಆಗ್ತಿದೆ, ಚೆನ್ನಾಗಿ